ಇಂದು ಭಾರತೀಯ ಷೇರು ಮಾರುಕಟ್ಟೆ ಮಿಶ್ರ ಪ್ರದರ್ಶನ ನೀಡಿತು. ದಿನಪೂರ್ತಿ ಏರಿಳಿತಗಳ ನಡುವೆ ಹೂಡಿಕೆದಾರರು ಎಚ್ಚರಿಕೆಯಿಂದ ವ್ಯವಹಾರವನ್ನ ನಡೆಸಿದ್ರು. ಬ್ಯಾಂಕಿಂಗ್ ಮತ್ತು ಐಟಿ ಷೇರುಗಳಲ್ಲಿ ಒತ್ತಡ ಕಂಡುಬಂದರೆ ಮೆಟಲ್ ಮತ್ತು ಪವರ್ ಸೆಕ್ಟರ್ಗಳು ಉತ್ತಮ ಪ್ರದರ್ಶನವನ್ನ ನೀಡಿದವು. ಮೊದಲು ಪ್ರಮುಖ ಸೂಚ್ಯಂಕಗಳತ್ತ ಗಮನ ಹರಿಸೋಣ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನ ಸೆನ್ಸೆಕ್ಸ್ ಇಂದು ಸುಮಾರು 142 ಅಂಕಗಳ ಇಳಿಕೆಯಿಂದ 75,867 ಅಂಕಗಳ ಮುಕ್ತಾಯವಾಯಿತು. ಇನ್ನೊಂದೆಡೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನ ನಿಫ್ಟಿ 50 ಸೂಚ್ಯಂಕ 23,900 ಮಟ್ಟದ ಮೇಲೆ ಸ್ಥಿರವಾಗಿ ಮುಕ್ತಾಯವನ್ನ ಕಂಡಿತು. ದಿನದ ಆರಂಭದಲ್ಲಿ ಮಾರುಕಟ್ಟೆ ಉತ್ತಮ ಚೇತರಿಕೆ ತೋರಿದರೂ ಮಧ್ಯಾಹ್ನದ ನಂತರ ಬ್ಯಾಂಕಿಂಗ್ ಷೇರುಗಳ ಮಾರಾಟದ ಒತ್ತಡದಿಂದ ಮಾರುಕಟ್ಟೆ ಕೆಳಮುಖವಾಯಿತು. ಇಂದು ಮಾರುಕಟ್ಟೆ ಕುಸಿತಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದು, ಅಂತಾರಾಷ್ಟ್ರೀಯ ಬೆಳವಣಿಗೆಗಳು. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಹೂಡಿಕೆದಾರರಲ್ಲಿ ಆತಂಕವನ್ನು ಸೃಷ್ಟಿಸಿತು. ಜಾಗತಿಕ ಮಾರುಕಟ್ಟೆಗಳಲ್ಲಿ ಕಂಡ ದುರ್ಬಲ ವಾತಾವರಣ ಭಾರತೀಯ ಮಾರುಕಟ್ಟೆಯ ಮೇಲೂ ಪರಿಣಾಮವನ್ನ ಬೀರಿತು. ಇದರ ಜೊತೆಗೆ ವಿದೇಶಿ ಹೂಡಿಕೆದಾರರು ನಿರಂತರವಾಗಿ ಭಾರತೀಯ ಮಾರುಕಟ್ಟೆಯಿಂದ ಹಣ ಹಿಂಪಡೆಯುತ್ತಿರುವುದು ಕೂಡ ಮಾರುಕಟ್ಟೆಗೆ ಒತ್ತಡವನ್ನ ತಂದಿದೆ. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂದರೆ ಎಫ್ಐಐಗಳ ಮಾರಾಟದ ಪರಿಣಾಮ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಷೇರುಗಳಲ್ಲಿ ಸ್ಪಷ್ಟವಾಗಿ ಕಂಡುಬಂತು. ವಿಶೇಷವಾಗಿ ಎಚ್ಡಿಎಫ್ಸಿ ಬ್ಯಾಂಕ್ ಷೇರುಗಳು ಇಂದು ಕುಸಿತ ಕಂಡವು. ಅದರ ಪರಿಣಾಮ ಬ್ಯಾಂಕಿಂಗ್ ಸೂಚ್ಯಂಕದಲ್ಲೂ ಇಳಿಕೆ ದಾಖಲಾಯಿತು. ಐಸಿಐಸಿಐ ಬ್ಯಾಂಕ್ ಮತ್ತು ಆಕ್ಸಿಸ್ ಬ್ಯಾಂಕ್ ಷೇರುಗಳಲ್ಲಿ ಸ್ವಲ್ಪ ಮಟ್ಟಿನ ಒತ್ತಡ ಕಂಡುಬಂತು. ಇನ್ನೊಂದೆಡೆ ಕೆಲವು ಕ್ಷೇತ್ರಗಳು ಉತ್ತಮ ಪ್ರದರ್ಶನವನ್ನ ನೀಡಿದವು. ಮೆಟಲ್ ಸೆಕ್ಟರ್ನಲ್ಲಿ ಉತ್ತಮ ಖರೀದಿ ಕಂಡುಬಂದಿತು. ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಬೆಲೆ ಏರಿಕೆಯಿಂದ ಟಾಟಾ ಸ್ಟೀಲ್ ಸೇರಿದಂತೆ ಹಲವು ಮೆಟಲ್ ಕಂಪನಿಗಳ ಷೇರುಗಳು ಏರಿಕೆಯನ್ನ ಕಂಡವು. ಪವರ್ ಮತ್ತು ಎನರ್ಜಿ ಸೆಕ್ಟರ್ಗಳಲ್ಲಿ ಚೇತರಿಕೆಯನ್ನ ಕಂಡುಬಂತು. ಸರ್ಕಾರದ ಮೂಲಸೌಕರ್ಯ ಯೋಜನೆಗಳು ಹಾಗೂ ವಿದ್ಯುತ್ ಬೇಡಿಕೆ ಹೆಚ್ಚುತ್ತಿರುವ ಹಿನ್ನೆಲೆ ಹೂಡಿಕೆದಾರರು ಈ ಕ್ಷೇತ್ರಗಳತ್ತ ಹೆಚ್ಚು ಗಮನವನ್ನ ಹರಿಸುತ್ತಿದ್ದಾರೆ. ಐಟಿ ಕ್ಷೇತ್ರದ ಬಗ್ಗೆ ಮಾತನಾಡುವುದಾದರೆ ಜಾಗತಿಕ ಮಾರುಕಟ್ಟೆಯ ಅನಿಶ್ಚಿತತೆಯಿಂದ ಐಟಿ ಷೇರುಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಕಂಡುಬಂತು. ಇನ್ಫೋಸಿಸ್, ಟಿಸಿಎಸ್ ಮತ್ತು ವಿಪ್ರೋ ಷೇರುಗಳು ದಿನಪೂರ್ತಿ ಏರಿಳಿತ ಕಂಡು ಕೊನೆಯಲ್ಲಿ ಹೆಚ್ಚು ಬದಲಾವಣೆ ಇಲ್ಲದೆ ಮುಕ್ತಾಯವಾದವು. ಇಂದು ಹೆಚ್ಚು ಲಾಭ ಗಳಿಸಿದ ಷೇರುಗಳಲ್ಲಿ ಕೆಲವು ಮೆಟಲ್ ಮತ್ತು ಪವರ್ ಕಂಪನಿಗಳು ಸೇರಿದ್ದರೆ ಹೆಚ್ಚು ನಷ್ಟ ಅನುಭವಿಸುತ್ತಿದ್ದ ಷೇರುಗಳಲ್ಲಿ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಕ್ಷೇತ್ರದ ಕಂಪನಿಗಳು ಸೇರಿವೆ. ಇದೀಗ ಜಾಗತಿಕ ಮಾರುಕಟ್ಟೆಗಳತ್ತ ಗಮನ ಹರಿಸುವುದಾದರೆ ಅಮೆರಿಕದ ಮಾರುಕಟ್ಟೆಗಳಲ್ಲಿ ಹೂಡಿಕೆದಾರರು ಎಚ್ಚರಿಕೆಯಿಂದಿರುವುದು ಕಂಡುಬರುತ್ತಿದೆ. ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಮಿಶ್ರ ವಾತಾವರಣ ಕಂಡುಬಂದಿದೆ. ಕಚ್ಚಾ ತೈಲದ ಬೆಲೆಗಳಲ್ಲಿ ಕಂಡ ಏರಿಳಿತ ಕೂಡ ಮಾರುಕಟ್ಟೆಯ ಮೇಲೆ ಪರಿಣಾಮವನ್ನ ಬೀರುತ್ತಾ ಇದೆ. ತಜ್ಞರ ಪ್ರಕಾರ ಮುಂದಿನ ಕೆಲವು ದಿನಗಳಲ್ಲಿ ಭಾರತೀಯ ಮಾರುಕಟ್ಟೆ ಏರಿಳಿತದ ನಡುವೆ ಸಾಗುವ ಸಾಧ್ಯತೆ ಇದೆ. ನಿಫ್ಟಿ 23,000ದಿಂದ 25,000 ನಡುವಿನ ವ್ಯಾಪ್ತಿಯಲ್ಲಿ ಚಲಿಸಬಹುದು ಎಂದು ಮಾರುಕಟ್ಟೆ ವಿಶ್ಲೇಷಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಹೂಡಿಕೆದಾರರು ದೀರ್ಘಾವಧಿ ದೃಷ್ಟಿಕೋನದೊಂದಿಗೆ ಗುಣಮಟ್ಟದ ಷೇರುಗಳತ್ತ ಗಮನ ಹರಿಸಬೇಕು ಎಂದು ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ತಾತ್ಕಾಲಿಕ ಏರಿಳಿತಗಳಿಂದ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಕೂಡ ಹೇಳಿದ್ದಾರೆ. ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಷೇರುಗಳಲ್ಲಿ ಮುಂದುವರಿದ ಚಟುವಟಿಕೆ ಕಾಣಿಸಿಕೊಂಡಿದ್ದು ಚಿಲ್ಲರೆ ಹೂಡಿಕೆದಾರರು ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಒಟ್ಟಾರೆ ಇಂದು ಮಾರುಕಟ್ಟೆ ಮಿಶ್ರ ಪ್ರದರ್ಶನ ನೀಡಿದರೂ ಕೆಲವು ಕ್ಷೇತ್ರಗಳಲ್ಲಿ ಚೇತರಿಕೆ ಹೂಡಿಕೆದಾರರಿಗೆ ಆಶಾವಾದವನ್ನ ಮೂಡಿಸಿದೆ.